ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ ಮಿಸ್ ವರ್ಲ್ಡ್. ಮೈಸೂರಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿರೋ ಈ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ KRS ಡ್ಯಾಮ್ನ ಕಟ್ಟೋ ಟೈಮಲ್ಲಿ ಸುಮಾರು ವರ್ಷಗಳು ನೀರಲ್ಲೇ ಮುಳುಗೋಗಿತ್ತು. ಈ ಒಂದು ಸುಂದರ ದೇವಸ್ಥಾನದ ಪುನರ್ ನಿರ್ಮಾಣದ ಕಾರ್ಯವನ್ನ ಹರಿಕೋಡೆ ಅನ್ನೋರು ಮಾಡ್ತಾರೆ. ಹೌದು, ನಾನು ಯಾವ ದೇವಸ್ಥಾನಕ್ಕೆ ಬರ್ತಿದ್ದೀನಿ, ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗಿದೆ ಅನ್ಕೋತೀನಿ. KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಕಾವೇರಿ ನದಿ ದಡದಲ್ಲಿರೋ ಈ ದೇವಸ್ಥಾನ 3 ಸೈಡು ನೀರಿಂದ ಕೂಡಿದೆ. ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ 12ನೇ ಶತಮಾನದ ದೇವಸ್ಥಾನವಾಗಿದ್ದು, ಹಂಪಿಲಿ ಇರೋ ತರ ಕಲ್ಲಿನ ರಥ ಕೂಡ ಈ ದೇವಸ್ಥಾನದಲ್ಲಿದೆ. ವೇಣುಗೋಪಾಲ ಸ್ವಾಮಿಯ ದರ್ಶನಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30ರವರೆಗೂ ಅವಕಾಶ ಇರುತ್ತೆ. ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ಒಳಗೆ ಯಾವುದೇ ರೀತಿ ಫೋಟೋ ವಿಡಿಯೋಗೆ ಅವಕಾಶ ಇರೋದಿಲ್ಲ. ಹಾಗೆ ಈ ದೇವಸ್ಥಾನದಲ್ಲಿ ಪೂಜೆಗೆ ಅವಕಾಶ ಇರಲ್ಲ, ದರ್ಶನಕ್ಕೆ ಮಾತ್ರ ಅವಕಾಶ ಇರುತ್ತೆ. ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ಸುತ್ತಮುತ್ತ ಕೂಲಾಗಿದೆ ಆ್ಯಂಡ್ ಕ್ಲೀನ್ ಆಗಿದೆ. 3 ಸೈಡು ನೀರಿಂದ ಕೂಡಿದ್ದು ಈ ದೇವಸ್ಥಾನ ಫೋಟೋಶೂಟ್ಗೆ ಬೆಸ್ಟ್ ಆ್ಯಂಡ್ ಬೆಟರ್ ಪ್ಲೇಸ್ ಆಗಿದೆ. ದೇವಸ್ಥಾನದ ಒಳಗಡೆ ಹೋದರೆ ಕೊಳಲನ್ನು ಕೈಯಲ್ಲಿ ಹಿಡಿದಿರೋ ಕೃಷ್ಣನ ವಿಗ್ರಹ ಅತ್ಯದ್ಭುತವಾಗಿದೆ. ಬಿಸಿಲು ಕಮ್ಮಿ ಇರೋ ಟೈಮಲ್ಲಿ ಅಂದರೆ ಸಂಜೆ ಸುಮಾರು 5 ಗಂಟೆಗೆ ಈ ಪ್ಲೇಸ್ಗೆ ಹೋದರೆ ತಂಪಾದ ಗಾಳಿ, ನೀರಿನ ಅಲೆಗಳು, ಒಳ್ಳೆಯ ವಾತಾವರಣ, ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ ಎರಡೂ ಸಿಗುತ್ತೆ. ಮೈಸೂರಲ್ಲಿರೋರಿಗೆ, ಮೈಸೂರಿಗೆ ಆಗಾಗ ಬರೋರಿಗೆ ಇಬ್ರಿಗೂ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿದೆ. ವೇಣುಗೋಪಾಲ ಸ್ವಾಮಿ ದೇವಾಲಯಗಳು ಕರ್ನಾಟಕದಲ್ಲಿ ಹಲವಿದ್ದರೂ ಅದರಲ್ಲಿ ಮುಖ್ಯವಾಗಿ KRS ಬಳಿಯ ಕನ್ನಂಬಾಡಿಯಲ್ಲಿರುವ ಹೊಯ್ಸಳ ವಾಸ್ತುಶಿಲ್ಪದ ದೇವಾಲಯ ಮತ್ತು ಸುರಪೂರು, ನೆಲ್ಲೂರುಗಳಲ್ಲಿರುವ ದೇವಾಲಯ ಪ್ರಸಿದ್ಧವಾಗಿದೆ. ಈ ಅತ್ಯದ್ಭುತವಾದ ಜಾಗಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. I will come with another interesting video very soon. Until that, bye bye.